ಗಾಡಿ ಇವತ್ತು ಬೆಳಗ್ಗೆನೆ ಪಂಚರ್ ಆಗೋಗಿತ್ತು, ಏರೆಲ್ಲ ಎಳ್ದೋಗಿತ್ತು. ಪಂಚರೆಲ್ಲ ಹಾಕ್ಸ್ಕೊಂಡೆ. ಆ್ಯಪೇ ಓಪನ್ ಆಗ್ತಾಯಿಲ್ಲ, ಲಾಗೌಟ್ ಮಾಡಿದ್ರೆ ಲಾಗಿನ್ ಆಗ್ತಾಯಿಲ್ಲ. ಈಗ ಆರ್ಡ್ರುಗಳು ಬರೋಲ್ಲ, ಬುಕ್ಕಿಂಗ್ ಆ್ಯಪು ವರ್ಕ್ ಆಗ್ತಾಯಿಲ್ಲ, ಬುಕ್ಕಿಂಗ್ ತಗೊಳ್ತಾಯಿಲ್ಲ ಬುಕ್ಕಿಂಗ್ ಆ್ಯಪ್ ಇಲ್ಲವೇ. ಅಷ್ಟೇ, ಇವತ್ತಿನ ಆರ್ಡ್ರ್ ಕತೆ ಮುಗೀತು. ಅಲ್ಲೊಂದು ನಮ್ಮ ಸ್ನೇಹಿತರದು ಮಾದೇಸ್ವಾಮಿ ಅವ್ರದ್ದು ಗಾಡಿ ಕೆಟ್ಟೋಗಿದೆಯಂತೆ. ನನಗೆ ಟೈರ್ ಹೊಡೆದೋಗ್ಬಿಟ್ಟು ಏರ್ ಫಿಲ್ಟ್ರ್ ಎಲ್ಲ ಹೊಡೆದೋಗಿದೆಯಂತೆ. ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ವಂತೆ. ಎಳ್ಕೊಂಡು ಹೋಗ್ಬೇಕು ನಾಯಂಡಹಳ್ಳಿಯಿಂದ ಅವ್ರ ಮನೆ ಹತ್ರ. ಅಲ್ಲೇ 1-2 ಕಿಲೋಮೀಟ್ರ್ ಹೋಗ್ಬೇಕು. ಹೋಗೋಣ ಬನ್ನಿ, ಎಳ್ಕೊಂಡು ಹೋಗೋಣ. ಸ್ವಲ್ಪ ದೂರ ಎಳ್ಕೊಬಂದು ನಾಯಂಡಹಳ್ಳಿ ಮೆಟ್ರೋ ಹತ್ರ ಹಗ್ಗ ಕಟ್ಟೋಯ್ತು. ಮತ್ತೆ ಕಟ್ತಾಯಿದ್ದೀವಿ, ಹಗ್ಗ ಕಟ್ಕೊಂಡು ಹೋಗ್ಬೇಕು. ಸ್ನೇಹಿತರೆ, ಗಾಡಿ ಎಳ್ಕೊಬರ್ತಾಯಿದ್ದಂಗೆ ಗಾಡಿ ಸ್ಟಾರ್ಟ್ ಆಯಿತು. ಹಂಗೆ ಎಳ್ಕೊಬರ್ತಾಯಿದ್ದಂಗೆ ಗಾಡಿ ಸ್ಟಾರ್ಟ್ ಆಯಿತು. ಮನೆ ಹತ್ರ ಬಂದಿದ್ದೀವಿ. ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯ. ಟೈಮ್ 9:15 ಆಗಿದೆ. ಡ್ಯೂಟಿ ಆನ್ ಮಾಡೋಣ. ಗಾಡಿ ಹತ್ರ ಬಂದಿದ್ದೀನಿ. ನೋಡೋಣ ಯಾವ ಆರ್ಡ್ರ್ ಬರುತ್ತೆ. ಗಾಡಿ ಎಲ್ಲ ಕ್ಲೀನ್ ಮಾಡ್ಕೋಣ. ನೋಡೋಣ ಬನ್ನಿ, ಫುಲ್ ಡೀಟೇಲ್ ಕೊಡ್ತೀನಿ. ಸ್ನೇಹಿತರೆ, ಬೆಳಗ್ಗೆನೆ ಗಾಡಿ ಪಂಚರ್ ಹೋಗಿತ್ತು. ಬಂದು ನೋಡಿದ್ರೆ ಏರೆಲ್ಲ ಇಳ್ದೋಗಿತ್ತು. ಪಂಚರ್ ಅಂಗಡಿ ಹತ್ರ ಬಂದು ಪಂಚರ್ ಹಾಕ್ಸ್ಕೊಂಡೆ. ಪಂಚರೆಲ್ಲ ಹಾಕ್ಸ್ಕೊಂಡು ಇಲ್ಲೇ ಎದುರುಗಡೆ ಹೋಟ್ಲಿತ್ತು, ಟಿಫನ್ ತಿನ್ನೋಣ ಅಂತ ಹೋಗ್ತಾಯಿದ್ದೀನಿ. ಚಿತ್ರಾನ್ನ ತೊಗೊಂಡಿದ್ದೀನಿ, ತಿಂತಾಯಿದ್ದೀನಿ. ಸ್ನೇಹಿತರೆ, ಟೈಮ್ 10:25 ಆಗಿದೆ. ಪಂಚರ್ ಹಾಕ್ಸ್ಕೊಂಡು ಟಿಫನ್ ಮಾಡ್ಕೊಂಡು ನಾಯಂಡಹಳ್ಳಿಗೆ ಬಂದೆ. ನಾಯಂಡಹಳ್ಳಿಗೆ ಬಂದು ಒಂದು 5 ನಿಮಿಷಕ್ಕೆ ಬಂದಿದೆ ಆರ್ಡ್ರು. ಪಿಕಪ್ ಹೋಗೋಣ ಬನ್ನಿ. ಇದೇ ಐಟಮು 3 ಶೀಟ್ ಇದೆ ಅಂತೆ. ಲೋಡ್ ಮಾಡ್ತಾವ್ರೆ, ಲೋಡ್ ಮಾಡ್ಕೋಗೋಣ ಬನ್ನಿ. ಲೋಡಿಂಗ್ ಎಲ್ಲ ಆಗಿದೆ, ಹೋಗೋಣ ಬನ್ನಿ ಡ್ರಾಪ್ಗೆ. ಸ್ನೇಹಿತರೆ, ಅದು 3 ಶೀಟು ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ. ನಾಲ್ಕು ಕಿಲೋಮೀಟ್ರ್ ಇದೆ ಡ್ರಾಪ್ ಲೊಕೇಶನ್ನು. ಹೋಗೋಣ ಬನ್ನಿ. ಸ್ನೇಹಿತರೆ, ಡ್ರಾಪ್ ಲೊಕೇಶನ್ಗೆ ಬಂದಿದ್ದೀನಿ. ಅನ್ಲೋಡ್ ಮಾಡ್ತಾವ್ರೆ. ಸ್ನೇಹಿತರೆ, 2ನೇ ಆರ್ಡ್ರು ನೋ ಬ್ರೋಕರಲ್ಲಿ ತಗೊಂಡಿದ್ದೀನಿ. 1 ಮೋರ್ ಸ್ಟಾಪು. ಪಿಕಪ್ ಹೋಗ್ತಾಯಿದ್ದೀನಿ. 2 ಕಿಲೋಮೀಟ್ರ್ ಇದೆ, ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ. ಸ್ನೇಹಿತರೆ, ಲೋಡಿಂಗ್ ಸ್ಟಾರ್ಟ್ ಆಗಿದೆ. ಫೆವಿಕಾಲ್ ಡ್ರಮ್ಮು 18 ಡ್ರಮ್ ಇದೆ. 1 ಪಾಯಿಂಟಲ್ಲಿ 10, ಇನ್ನೊಂದು ಪಾಯಿಂಟಲ್ಲಿ 8 ಇಳಿಸ್ಕೊತಾರಂತೆ. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. 18 ಡ್ರಮ್ಮು ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. 10 ಡ್ರಮ್ಮು ಇಲ್ಲಿ ಇಳಿಸ್ಕೊತಾರೆ. 8 ಇನ್ನೊಂದು ಪಾಯಿಂಟ್ಗೆ ಹೋಗ್ಬೇಕು. ಇನ್ನೊಂದು ಪಾಯಿಂಟಿಗೆ ಬಂದಿದ್ದೀನಿ, ಎಲ್ಲ ಇಳಿಸ್ಕೊತಾರೆ. ಅನ್ಲೋಡ್ ಆಯಿತು. ಸ್ನೇಹಿತರೆ, 3ನೇ ಆರ್ಡ್ರು ಬಂದಿದೆ. 130 ಮೀಟ್ರ್ ಇದೆ ಪಿಕಪ್ಪು. ಪಿಕಪ್ ಲೊಕೇಶನ್ಗೆ ಪಿಕಪ್ಪಿಗೆ ಬಂದಿದ್ದೀನಿ. 4 ಲೋಡ್ ಮಾಡೋರು 1 ವಾಲ್ಟ್ ತಂದಿದ್ದೀನಿ. ಸ್ನೇಹಿತರೆ, ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. 1.5 ಕಿಲೋಮೀಟ್ರ್ ಇದೆ. ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ. 1 ವಾಲ್ಟ್ ತಂದಿದೆ. 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟವ್ರೆ ಕಸ್ಟಮರು. ಹೋಗೋಣ ಬನ್ನಿ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡ್ ಮಾಡ್ತಾವ್ರೆ ನೋಡಿ, ಈ ಥರ ಅನ್ಲೋಡ್ ಮಾಡ್ತಾವ್ರೆ. ಅನ್ಲೋಡ್ ಮಾಡ್ಕೊಂಡು ನೆಕ್ಸ್ಟ್ ಯಾವ್ದು ಆರ್ಡ್ರ್ ಬರುತ್ತೆ ನೋಡೋಣ ಬನ್ನಿ. ಸ್ನೇಹಿತರೆ, ಟೈಮ್ 2:30 ಆಗಿದೆ. ಇವಾಗ ಊಟ ಮಾಡಿದೆ. 3ನೇ ಆರ್ಡ್ರ್ ಕಂಪ್ಲೀಟ್ ಆಯಿತು. ಊಟ ಮಾಡ್ಕೊಂಡೆ. ಆರ್ಡ್ರುಗಳು ಬರ್ತಾವೆ, ಎಲ್ಲಿಗೆ ಎತ್ತೋ ಅಂತಲೇ ಗೊತ್ತಾಯ್ತಲ್ಲ. ಎಲ್ಲೆಲ್ಲೋ ಬರ್ತಾವೆ. 1,000, 2,000 ಫೋನ್ ಬರ್ತಾವೆ. ನೋಡೋಣ, ಯಾವ್ದಾರ ಈ ರನ್ನಿಂಗಾಗಿ ಬಂದರೆ ಎತ್ಕೊಳ್ಳೋದ, ಇಲ್ಲ ಅಂದರೆ ಇಲ್ಲ. ವೇಟ್ ಮಾಡೋಣ ಬರೋವರೆಗೆ. ಸ್ನೇಹಿತರೆ, 4ನೇ ಆರ್ಡ್ರು ಬಂದಿದೆ. ಪಿಕಪ್ ಹೋಗ್ತಾ ಇದ್ದೀನಿ. 500 ಮೀಟ್ರ್ ಇದೆ ಪಿಕಪ್ಗೆ. ಹೋಗ್ತಾ ಇದ್ದೀನಿ. 2:50 ಆಗಿದೆ ಟೈಮು. ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ. ಪಾಯಿಂಟಿಗೆ ಬಂದಿದ್ದೀನಿ. 2 ಶೀಟ್ ಲೋಡ್ ಇದೆಯಂತೆ, 1 ರೋಲ್ ಇದೆಯಂತೆ. ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ಆಯಿತು. ರಿಟರ್ನ್ ಆಗ್ತಾವ್ರೆ. 10 ಪೀಸ್ ಇದೆಯಂತ ಈ ಥರದ್ದು. 8 ಪೀಸ್ ಇರೋದು. ಇನ್ನೂ ರಿಟರ್ನ್ ತಗೋಗಿ ಅಲ್ಲೇ ಹಾಕ್ಬೇಕು. ಸ್ನೇಹಿತರೆ, ಅನ್ಲೋಡ್ ಮಾಡ್ಕೊಂಡು ಲೋಡ್ ಮಾಡವ್ರೆ. ಒಂದು 10 ಪೀಸ್ ಇದೆ, ಚಿಕ್ಕದಷ್ಟೇ. ಮತ್ತೆ ರಿಟರ್ನ್ ಅಲ್ಲಿಗೆ ಹೋಗಬೇಕು. ಎಲ್ಲಿ ಲೋಡ್ ಮಾಡ್ಕೊಂಡು ಅವಾಗ ತೊಗೊಂಡೋಗಿ ಹಾಕ್ಬೇಕು. ಅದನ್ನ 5.2 ಕಿಲೋಮೀಟರ್ ಇದೆ ಸೇಮು. 10.4 ಕಿಲೋಮೀಟ್ರಿಗೆ 817 ರೂಪಾಯಿ ಕೊಟ್ಟವ್ರೆ. ಹೋಗೋಣ ಬನ್ನಿ ಮತ್ತೆ ಡ್ರಾಪ್ ಲೊಕೇಶನ್ಗೆ ಅಲ್ಲಿಗೆ. ಸ್ನೇಹಿತರೆ, 5ನೇ ಆರ್ಡ್ರು ಬಂದಿದೆ. ಹೋಲ್ಟರಲ್ಲಿ
ಲೊಕೇಶನ್ನೇ ಓಪನ್ ಆಗ್ತಾಯಿಲ್ಲ, ಆ್ಯಪೇ ವರ್ಕ್ ಆಗ್ತಾಯಿಲ್ಲ. ಪಿಕಪ್ ಲೊಕೇಶನ್ ಅಮೌಂಟ್ ಎಷ್ಟು ಅಂತಲೂ ಗೊತ್ತಾಯ್ತಿಲ್ಲ. 400 ಚಿಲ್ಲರೆ ಎಷ್ಟೋ ಬಂದಿತ್ತು, ಅಕ್ಸೆಪ್ಟ್ ಆಯಿತು ಅನ್ನೋದಷ್ಟೇ. ಅದಾದಮೇಲೆ ಏನಾಯಿತು ಅಂತಲೇ ಗೊತ್ತಾಯ್ತಿಲ್ಲ. ಅದು ಲೊಕೇಶನ್ ಪಿಕಪ್ ಲೊಕೇಶನ್ ತೋರಿಸ್ತಾಯಿಲ್ಲ, ಫೋನ್ ನಂಬರು ತೋರಿಸ್ತಾಯಿಲ್ಲ, ಆ್ಯಪು ವರ್ಕ್ ಆಯ್ತಾಯಿಲ್ಲ ಕಸ್ಟಮರ್ ಕೇರ್ ಕಾಲ್ ಮಾಡೋಕ್ಕೆ. ಆಮೇಲೆ ನೋಡಿದ್ರೆ ಕಸ್ಟಮರ್ ಫೋನ್ ಮಾಡೋರೆ, ಬುಕ್ ಮಾಡಿರೋರು, ಹೋಯ್ತಾ ಇದ್ದೀರಾ ಪಿಕಪ್ಗೆ ಅಂತ. ಆಮೇಲೆ ಅವ್ರ ಹತ್ರ ಪಿಕಪ್ ಅವ್ರ ನಂಬರ್ ಇಸ್ಕೊಂಡು ಲೊಕೇಶನ್ ಕಳಿಸ್ಕೊಂಡು ಪಿಕಪ್ ಹೋಗ್ತಾಯಿದ್ದೀನಿ. 2 ಕಿಲೋಮೀಟ್ರ್ ಇದೆ. ನೋಡೋಣ, ಆ್ಯಪ್ ಅಂತೂ ವರ್ಕ್ ಆಗ್ತಾಯಿಲ್ಲ. ಸ್ಟಾರ್ಟ್ ಮಾಡೋದು ಹೆಂಗೆ ಅಂತ ಗೊತ್ತಾಗ್ತಾಯಿಲ್ಲ. ನೋಡೋಣ, ಹೋಗಿ ಅಮೌಂಟ್ ಎಷ್ಟು 450 460 ಎಷ್ಟು ಬಂದಿತ್ತು ಅದು ಇಸ್ಕೊಳ್ಳೋಣ. ಆಮೇಲೆ ಆ್ಯಪು ಸರಿ ಹೋದ್ಮೇಲೆ ನೋಡೋಣ, ಏನೋ ಸರ್ವರ್ ಪ್ರಾಬ್ಲಮ್ ಆಗಿದೆ. ನೋಡೋಣ ಬನ್ನಿ, ಪಿಕಪ್ ಲೊಕೇಶನ್ ನೋಡೋಣ, ಮಾಡಿ ಹೋಗೋಣ. ಆಮೇಲೆ ನೋಡೋಣ ಏನಾಗೈತೆ, ಪೋರ್ಟರ್ ವರ್ಕ್ ಆಯ್ತದ ಇಲ್ವೋ, ಎಷ್ಟೊತ್ತಾಯ್ತದೋ ಗೊತ್ತಿಲ್ಲ. ನೋಡೋಣ. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ, ಲೋಡಿಂಗ್ ಮಾಡ್ತವ್ರೆ ಕಾಟನ್ನು. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ, ಇಷ್ಟು ಅನ್ಲೋಡ್ ಆಗಿದೆ, ಅನ್ಲೋಡ್ ಮಾಡ್ಕೊತವ್ರೆ ಎಲ್ಲ ಫುಲ್ಲು. ಸ್ನೇಹಿತರೆ, ಟೈಮ್ 5:14 ಆಗಿದೆ. ಅನ್ಲೋಡಿಂಗ್ ಎಲ್ಲ ಆಯಿತು, 5ನೇ ಆರ್ಡ್ರು. ಆದರೆ ಆ್ಯಪ್ ಓಪನೇ ಆಗ್ತಾಯಿಲ್ಲ. ಟ್ರಿಪ್ ಸ್ಟಾರ್ಟು ಮಾಡಿಲ್ಲ, ಎಂಡು ಮಾಡಿಲ್ಲ. ಅದೇನು ಪಿಕಪ್ ಲೊಕೇಶನು ಡ್ರಾಪ್ ಲೊಕೇಶನ್ ಕಸ್ಟಮರ್ ಹತ್ರ ಕಳಿಸ್ಕೊಂಡು ಬಂದು ಅನ್ಲೋಡ್ ಮಾಡಿದ್ದೀನಿ. ಅಮೌಂಟು ಪೋರ್ಟರ್ ಆ್ಯಪಲ್ಲಿ ಚೆಕ್ ಮಾಡಿ, ಲೊಕೇಶನ್ ಹಾಕಿ ಚೆಕ್ ಮಾಡಿ ಎಷ್ಟು ತೋರಿಸ್ತದೆ ಅಷ್ಟು ಹಾಕಿ ಅಂತ ಹೇಳಿದ್ದೀನಿ. 497 ರೂಪಾಯಿ ತೋರಿಸ್ತಾಯಿತ್ತು ನಾನು ಚೆಕ್ ಮಾಡಿದ್ದಕ್ಕೆ. ಹಾಕಿ ಅಂತ ಹೇಳಿದ್ದೀನಿ. ಅದೇನಾಗೈತೋ ಗೊತ್ತಿಲ್ಲ. ಆ್ಯಪೇ ಓಪನ್ ಆಗ್ತಾಯಿಲ್ಲ. ಲಾಗೌಟ್ ಮಾಡಿದ್ರೆ ಲಾಗಿನ್ ಆಗ್ತಾಯಿಲ್ಲ. ಈಗ ಆರ್ಡ್ರುಗಳು ಬರೋಲ್ಲ. ಬುಕ್ಕಿಂಗ್ ಆ್ಯಪು ವರ್ಕ್ ಆಗ್ತಾಯಿಲ್ಲ, ಬುಕ್ಕಿಂಗ್ ತಗೊಳ್ತಾಯಿಲ್ಲ ಬುಕ್ಕಿಂಗ್ ಆ್ಯಪಲ್ಲವೇ. ಅಷ್ಟೇ, ಇವತ್ತಿನ ಆರ್ಡ್ರು ಕತೆ ಮುಗೀತು. ಅಲ್ಲೊಂದು ನಮ್ಮ ಸ್ನೇಹಿತರದು ಮಾದೇಸ್ವಾಮಿ ಅವ್ರದ್ದು ಗಾಡಿ ಕೆಟ್ಟೋಗಿದೆಯಂತೆ. ನನಗೆ ಇದು ಟೈರ್ ಹೊಡೆದೋಗ್ಬಿಟ್ಟು ಏರ್ ಫಿಲ್ಟ್ರ್ ಎಲ್ಲ ಹೊಡೆದೋಗಿದೆಯಂತೆ. ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ವಂತೆ. ಎಳ್ಕೊಂಡು ಹೋಗ್ಬೇಕು ನಾಯಂಡಹಳ್ಳಿಯಿಂದ ಅವ್ರ ಮನೆ ಹತ್ರಕ್ಕೆ. ಅಲ್ಲೇ 1-2 ಕಿಲೋಮೀಟ್ರ್ ಹೋಗ್ಬೇಕು. ಹೋಗೋಣ ಬನ್ನಿ, ಎಳ್ಕೊಂಡು ಹೋಗೋಣ. ಈ ಥರ ಆಗಿತ್ತಂತೆ ನೋಡಿ. ಟೈರ್ ಹೊಡೆದೋಗಿ, ಅದು ಮಡ್ಗಾಡು ಹೊಡೆದೋಗಿ, ಏರ್ ಫಿಲ್ಟ್ರಿಗೆ ಹೊಡೆದು, ಏರ್ ಫಿಲ್ಟ್ರ್ ಕ್ಯಾಪ್ ಹೊಡೆದೋಗಿ, ಆಮೇಲೆ ಒಳಗಡೆ ಇರೋ ಏರ್ ಫಿಲ್ಟ್ರೂ ಹೊಡೆದೋಗಿದೆ ಅಂತೆ. ಹೋಗಿ ನೋಡೋಣ ಬನ್ನಿ ಏನಾಗಿದೆ. ಗಾಡಿ ಹತ್ರ ಬಂದು ಹಗ್ಗ ಕಟ್ಕೊಂಡು ಬಂದು ಸ್ವಲ್ಪ ದೂರ ನಾಯಂಡಹಳ್ಳಿ ಮೆಟ್ರೋ ಹತ್ರ ಹಗ್ಗ ಕಟ್ಟಾಗಿ ಹೋಯ್ತು. ಮತ್ತೆ ಕಟ್ತಾಯಿದ್ದೀವಿ. ಸ್ನೇಹಿತರೆ, ಗಾಡಿ ಬರ್ತಾಯಿದ್ದಂಗೆ ಗಾಡಿ ಸ್ಟಾರ್ಟ್ ಆಯಿತು. ಹಂಗೆ ಬರ್ತಾಯಿದ್ದಂಗೆ ಸ್ಟಾರ್ಟ್ ಆಯಿತು. ಮನೆ ಹತ್ರ ಬಂದಿದ್ದೀವಿ. ಸ್ನೇಹಿತರೆ, ಅವ್ರ ಗಾಡಿ ಮನೆ ಹತ್ರ ಬಿಟ್ಬಿಟ್ಟು ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ಅವರನ್ನು ಇಬ್ಬರು ತಿಂಡಿ ಹತ್ರ ಹೋಗ್ತಾಯಿದ್ದೀವಿ. ಗಾಡಿ ನಿಲ್ಬಿಟ್ಟು ಬಂದು, ಏನು ಪ್ರಾಬ್ಲಮ್ ಇಲ್ಲ, ರನ್ನಿಂಗ್ ಇದೆ. ಇವಾಗ ಸ್ಟಾರ್ಟ್ ಆಗುತ್ತೆ. ಬ್ಯಾಟ್ರಿ ಡೆಡ್ ಆಗಿತ್ತು ಅಷ್ಟೇ. ಅವ್ರು ಏರ್ ಫಿಲ್ಟ್ರ್ ಹೊಡೆದಾಗ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಹೋಗೋರೆ. ಸ್ಟಾರ್ಟ್ ಆಗಿದ್ದಾನೆ ಬ್ಯಾಟ್ರಿ ಡೆಡ್ ಆಗಿಬಿಟ್ಟಿತ್ತು. ಗಾಡಿ ಬರ್ಬೇಕಾದ್ರೆ ಸ್ಟಾರ್ಟ್ ಆಯಿತು. ಹಂಗೆ ರನ್ನಿಂಗಲ್ಲಿ ನಿಲ್ಲಿಸಿದ್ದೀವಿ, ಚಾರ್ಜ್ ಆಗಲಿ ಅಂದ್ಬಿಟ್ಟು. ಸ್ನೇಹಿತರೆ, ಟೈಮ್ 7:53 ಆಗಿದೆ. ಕಿಲೋಮೀಟ್ರು 71 ಓಡಿದೆ. ನೋಡೋಣ ಇವತ್ತಿನ ಲೆಕ್ಕಾಚಾರ ಎಷ್ಟಾಗುತ್ತೆ ನೋಡೋಣ ಬನ್ನಿ. ಸ್ನೇಹಿತರೆ, ಫಸ್ಟ್ನೇ ವಾರ್ಡ್ಗೆ ಬಂದೆ. ಲೋಕಲ್ ವಿಜಯನಗರ ಬಂದಿತ್ತು. ನಾಯಂಡಹಳ್ಳಿಯಿಂದ 437 ರೂಪಾಯಿ ಕಮಿಷನ್ ಹೋಗಿ. 2ನೇ ಬಾಡಿಗೆ ಬಂದು ನೋ ಬ್ರೋಕರಲ್ಲಿ ತಗೊಂಡಿದ್ದು 620 ರೂಪಾಯಿ ಸುಂಕದಕಟ್ಟೆಗೆ. 3ನೇ ಬಾಡಿಗೆ ಬಂದು ಅಲ್ಲೇ ಲೋಕಲ್ ಬಿದ್ದಿತ್ತು, 1 ಟನ್ ಇತ್ತು, 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು. ಅದು ಸೇರಿ 454 ಕಮಿಷನ್ ಹೋಗಿ. 5ನೇ ಬಾಡಿಗೆ ಬಂದು 1 ಮೋರ್ ಸ್ಟಾಪು ಸುಂಕದಕಟ್ಟೆಯಿಂದ ಗೊಲ್ರಟ್ಟಿ ಹೋಗಿ ಮತ್ತೆ ಸುಂಕದಕಟ್ಟೆ ಬಂದಿರೋದು 671. ಮತ್ತು ಅಲ್ಲೇ ಒಂದು ಲೋಕಲ್ ಬಂದಿತ್ತು ಅಂದ್ರಳ್ಳಿ ರೋಡಿಂದ ಮುಂದೆ ಕಾಚೋಳಿಗೆ 333 ರೂಪಾಯಿ. ಟೋಟಲು 2515 ಆಗಿದೆ ಸ್ನೇಹಿತರೆ. ಕಿಲೋಮೀಟ್ರು 71 ಓಡಿದೆ. ಡಿವೈಡೆಡ್ ಬೈ 11 × 92 ರೂಪಾಯಿ ಡೀಸೆಲ್ ರೇಟು. 593 ರೂಪಾಯಿ ಡೀಸೆಲ್ ಕೊಡೋದಿದೆ. ಪ್ಲಸ್ 200 ರೂಪಾಯಿ ನನ್ನ ಖರ್ಚು, 800 ರೂಪಾಯಿ, 793 ರೂಪಾಯಿ. 2515ರಲ್ಲಿ 793 ಹೋದರೆ 1721 ರೂಪಾಯಿ ಉಳಿದಿದೆ ಸ್ನೇಹಿತರೆ ಇವತ್ತಿನ ಬಾಡಿಗೆ ಕತೆ ಇಷ್ಟಾಗಿತ್ತು. ಇವತ್ತಿನ ಬಾಡಿಗೆ ಕತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಓಕೆ, ಬಾಯ್ ಫ್ರೆಂಡ್ಸ್.